ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತೀಯ ಸಂಗೀತದ ಇತಿಹಾಸದಲ್ಲಿ ಕೆಲವು ಧ್ವನಿಗಳು ಎಂದಿಗೂ ಮರೆಯಲಾಗುವುದಿಲ್ಲ. ಅಂಥ ಅಮರ ಕಂಠಗಳಲ್ಲಿ ಅತ್ಯಂತ ಪ್ರಮುಖವಾದ ಹೆಸರು ಅಂದರೆ ಅದು ಮೊಹಮ್ಮದ್ ರಫಿ ಅವರದ್ದು. ಅವರು ಕೇವಲ ಒಬ್ಬ ಗಾಯಕನಾಗಿ ಅಲ್ಲ, ಕೋಟ್ಯಾಂತರ ಜನರ ಭಾವನೆಗಳಿಗೆ ಜೀವ ತುಂಬಿದ ಸಂಗೀತದ ಮಹಾನ್ ಸಾಧಕ. ಪಂಜಾಬ್ನ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದ ಸಾಮಾನ್ಯ ಬಾಲಕ ತನ್ನ ಅಸಾಧಾರಣ ಪ್ರತಿಭೆ ಮತ್ತು ಪರಿಶ್ರಮದಿಂದ ಭಾರತ ಶ್ರೇಷ್ಠ ಹಿನ್ನೆಲೆ ಗಾಯಕನಾಗಿ ಬೆಳೆದ ಕತೆ ನಿಜಕ್ಕೂ ರೋಚಕನೇ. ರಫಿ ಅವರ ಧ್ವನಿಯಲ್ಲಿ ಪ್ರೀತಿ ಇತ್ತು, ಭಕ್ತಿ ಇತ್ತು, ನೋವಿತ್ತು, ದೇಶಭಕ್ತಿ ಇತ್ತು. ಯಾವ ಭಾವನೆ ಹಾಡಿಗಾದರೂ ಅದಕ್ಕೆ ಜೀವ ತುಂಬುವ ಶಕ್ತಿ ಅವರ ಕಂಠದಲ್ಲಿತ್ತು. ಸಾವಿರಾರು ಹಾಡುಗಳನ್ನು ಹಾಡಿ ಸಂಗೀತ ಲೋಕದಲ್ಲಿ ಅಳಿಸಲಾಗದಂತಹ ಛಾಪು ಮೂಡಿಸಿದ ಅವರು ತಮ್ಮ ವಿನಯಶೀಲತೆ ಮತ್ತು ಮಾನವೀಯ ಗುಣಗಳಿಂದಲೂ ಜನಮನ ಗೆದ್ದಿದ್ರು. ಬನ್ನಿ ಹಾಗಿದ್ರೆ ಈ ಸಂಚಿಕೆಯಲ್ಲಿ ಗಾನಗಂಧರ್ವ ಮೊಹಮ್ಮದ್ ರಫಿ ಅವರ ಜೀವನದ ಕುರಿತಾದ ಅಪರೂಪದ ಕಥೆ, ಹೋರಾಟ, ಸಾಧನೆ ಮತ್ತು ಸಂಗೀತದ ಅಮರ ಪಯಣದ ಕುರಿತು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಭಾರತೀಯ ಸಂಗೀತ ಲೋಕದಲ್ಲಿ ಕೆಲವು ಕಂಠಗಳು ಕಾಲವನ್ನ ಮೀರಿ ಅಮರವಾಗುತ್ತವೆ. ಅಂಥ ಅಮರ ಗಾನಗಂಧರ್ವರಲ್ಲಿ ಒಬ್ಬರು ಮೊಹಮ್ಮದ್ ರಫಿ. ಅವರ ಧ್ವನಿ ಕೇವಲ ಹಾಡುಗಳಲ್ಲ, ಲಕ್ಷಾಂತರ ಜನರ ಭಾವನೆಗಳಿಗೆ ಜೀವ ತುಂಬಿದ ಸಂಗೀತದ ಮಾಂತ್ರಿಕ ಶಕ್ತಿ. ಬಡ ಕುಟುಂಬದಲ್ಲಿ ಜನಿಸಿದ ಈ ಬಾಲಕ ತನ್ನ ಅಸಾಧಾರಣ ಪ್ರತಿಭೆ ಮತ್ತು ನಿರಂತರ ಪರಿಶ್ರಮದಿಂದ ಭಾರತೀಯ ಚಿತ್ರರಂಗದ ಅತ್ಯಂತ ಗೌರವಾನ್ವಿತ ಗಾಯಕನಾಗಿ ಬೆಳೆದ ಕತೆ ನಿಜಕ್ಕೂ ಪ್ರೇರಣಾದಾಯಕವೇ. ರಫಿ ಅವರ ಜೀವನದಲ್ಲಿ ಯಶಸ್ಸಿನ ಜೊತೆಗೆ ಅನೇಕ ಸವಾಲುಗಳು, ಹೋರಾಟಗಳು ಮತ್ತು ತ್ಯಾಗಗಳು ಇದ್ವು. ದೇಶ ವಿಭಜನೆಯಂಥ ಸಂಕಷ್ಟದ ಸಮಯವನ್ನು ಎದುರಿಸಿದರೂ ಸಂಗೀತದ ಮೇಲಿನ ಅವರ ಪ್ರೀತಿ ಎಂದಿಗೂ ಕಡಿಮೆಯಾಗಲಿಲ್ಲ. ಸಾವಿರಾರು ಹಾಡುಗಳ ಮೂಲಕ ಪ್ರೇಮ, ಭಕ್ತಿ, ದೇಶಭಕ್ತಿ, ದುಃಖ ಮತ್ತು ಸಂತೋಷದ ಭಾವನೆಗಳನ್ನು ತಮ್ಮ ಕಂಠದಲ್ಲಿ ಮೂಡಿಸಿದ ರಫಿ ಇಂದಿಗೂ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಜೀವಂತವಾಗಿದ್ದಾರೆ. ಮೊಹಮ್ಮದ್ ರಫಿ ಹುಟ್ಟಿದ್ದು 1924 ಡಿಸೆಂಬರ್ 24ರಂದು ಭಾರತದ ಪಂಜಾಬ್ ಪ್ರಾಂತ್ಯದ ಕೋಟ್ಲಾ ಸುಲ್ತಾನ್ ಸಿಂಗ್ ಎಂಬ ಗ್ರಾಮದಲ್ಲಿ. ಈ ಗ್ರಾಮ ಇರೋದು ಇಂದಿನ ಪಾಕಿಸ್ತಾನದಲ್ಲಿ. ಅವರ ತಂದೆ ಹಾಜಿ ಅಲಿ ಮೊಹಮ್ಮದ್, ತಾಯಿ ಅಲ್ಲಾ ರಾಖಿ. ಅವರ ಕುಟುಂಬದಲ್ಲಿ ರಫಿ ಅವರೇ 2ನೆಯ ಕಿರಿಯ ಮಗ. ಬಾಲ್ಯದಲ್ಲಿಯೇ ರಫಿ ಅವರಿಗೆ ಸಂಗೀತದ ಬಗ್ಗೆ ಅಪಾರ ಆಸಕ್ತಿ ಬೆಳೆಯಿತು. ಅವರ ಸಂಗೀತದ ಆಸಕ್ತಿಗೆ ಕಾರಣವಾದ ಒಂದು ಪ್ರಸಿದ್ಧ ಘಟನೆ ಇದೆ. ಅವರ ಊರಿನ ಮೂಲಕ ಪ್ರತಿದಿನ ಒಬ್ಬ ಫಕೀರ ಹಾಡುತ್ತಾ ಹೋಗ್ತಿದ್ದ. ಆತನ ಗಾಯನವನ್ನ ಕೇಳಿ ರಫಿ ಆತನ ಹಿಂದೆ ಹೋಗುತ್ತಿದ್ದರು. ಅವರ ಧ್ವನಿಯಲ್ಲಿದ್ದ ಮಾಧುರ್ಯ ಬಾಲಕ ರಫಿಯ ಮನಸ್ಸನ್ನ ಸೆಳೆಯಿತು. ಅಲ್ಲಿಂದಲೇ ನೋಡಿ ಸಂಗೀತದತ್ತ ಅವರ ಒಲವು ಹೆಚ್ಚಾಯಿತು. ರಫಿ ಅವರ ಕುಟುಂಬ ನಂತರ ಲಾಹೋರ್ಗೆ ಸ್ಥಳಾಂತರವಾಯಿತು. ಅಲ್ಲಿಯೇ ಸಂಗೀತದ ಶಿಕ್ಷಣ ಪಡೆಯಲು ಆರಂಭಿಸಿದರು. ಉಸ್ತಾದ್ ಅಬ್ದುಲ್ ವಹೀದ್ ಖಾನ್, ಪಂಡಿತ್ ಜವಾನ್ಲಾಲ್ ಮಟ್ಟು ಹಾಗೂ ಇತರೆ ಸಂಗೀತ ಗುರುಗಳಿಂದ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದರು. ಈ ತರಬೇತಿ ಮುಂದೆ ಅವರ ಗಾಯನದ ಬಲವಾದ ಅಡಿಪಾಯವಾಯಿತು. ರಫಿ ಅವರ ಮೊದಲ ಸಾರ್ವಜನಿಕ ಗಾಯನದ ಅವಕಾಶ ಲಾಹೋರ್ನಲ್ಲಿ ದೊರೆಯಿತು. ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ಯುತ್ ಸಮಸ್ಯೆಯಿಂದ ಮುಖ್ಯ ಗಾಯಕನ ಕಾರ್ಯಕ್ರಮ ಸ್ಥಗಿತಗೊಂಡಿತ್ತು. ಯುವಕನಾಗಿದ್ದ ರಫಿಗೆ ಹಾಡುವ ಅವಕಾಶ ದೊರೆಯಿತು. ಅವರ ಗಾಯನವನ್ನ ಕೇಳಿದ ಸಂಗೀತ ನಿರ್ದೇಶಕ ಶ್ಯಾಮ್ ಸುಂದರ್ ಬಹಳ ಮೆಚ್ಚಿಕೊಂಡರು. ನಂತರ ಪಂಜಾಬಿ ಚಿತ್ರ ಗುಲ್ ಬಲೋಚ್ಗಾಗಿ ಹಾಡುವ ಅವಕಾಶ ನೀಡಿದರು. ಇದೇ ರಫಿ ಅವರ ವೃತ್ತಿ ಜೀವನದ ಮೊದಲ ಹೆಜ್ಜೆ ಆಯಿತು. 1944ರಲ್ಲಿ ರಫಿ ಮುಂಬೈಗೆ ಬಂದರಾದರೂ ಆರಂಭದಲ್ಲಿ ಅವರಿಗೆ ದೊಡ್ಡ ಅವಕಾಶಗಳು
ಅವಕಾಶಗಳು ದೊರೆಯಲಿಲ್ಲ. ಆದರೆ ತಮ್ಮ ಪ್ರತಿಭೆಯಿಂದ ನಿಧಾನವಾಗಿ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳತೊಡಗಿದರು. ಮುಂಬೈಗೆ ಬಂದ ರಫಿ ಸಣ್ಣ ಅವಕಾಶಗಳಿಗಾಗಿ ಹಲವು ವರ್ಷಗಳ ಕಾಲ ಕಾಯಬೇಕಾಯಿತು. ಆರ್ಥಿಕ ಸಂಕಷ್ಟಗಳ ನಡುವೆಯೂ ಸಂಗೀತದ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳದೆ ಮುಂದೆ ಸಾಗಿದರು. 1946ರಲ್ಲಿ ಬಿಡುಗಡೆಯಾದ ಅನ್ಮೋಲ್ ಘಡಿ ಚಿತ್ರದ ಹಾಡುಗಳಿಂದ ಗಮನ ಸೆಳೆದರು. 1947ರ ದೇಶ ವಿಭಜನೆಯ ಸಂದರ್ಭದಲ್ಲಿ ಅನೇಕ ಕಲಾವಿದರು ಪಾಕಿಸ್ತಾನಕ್ಕೆ ತೆರಳಿದ್ರು. ಆದರೆ ದೇಶ ಪ್ರೇಮದಿಂದ ರಫಿ ಭಾರತದಲ್ಲೇ ಉಳಿಯಲು ನಿರ್ಧರಿಸಿದರು. ಈ ನಿರ್ಧಾರವೇ ಅವರ ಜೀವನದ ಪ್ರಮುಖ ತಿರುವಾಯಿತು. ಭಾರತದ ಚಿತ್ರರಂಗದಲ್ಲಿ ಅವರಿಗೆ ಅಪಾರ ಅವಕಾಶಗಳು ದೊರೆಯತೊಡಗಿದ್ವು. 1950ರ ದಶಕದಲ್ಲಿ ರಫಿ ಅವರ ಜನಪ್ರಿಯತೆ ಗಗನಕ್ಕೇರಿತು. ಸಂಗೀತ ನಿರ್ದೇಶಕರಾದ ನೌಶಾದ್, ಎಸ್.ಡಿ. ಬರ್ಮನ್, ಶಂಕರ್ ಜೈಕಿಶನ್, ಒ.ಪಿ. ನಾಯರ್ ಮತ್ತು ಮದನ್ ಮೋಹನ್ ಅವರೊಂದಿಗೆ ಕೆಲಸ ಮಾಡುವ ಮೂಲಕ ಅಪ್ರತಿಮ ಯಶಸ್ಸನ್ನ ಕಂಡರು. ಬೈಜು ಬಾವ್ರಾ, ಮುಗುಲೆ ಆಜಾಂ, ಕೊಹಿನೂರ್, ಜಂಗ್ಲಿ, ಕಾಶ್ಮೀರ್ ಕಿ ಕಲಿ, ಗೈಡ್ ಮುಂತಾದ ಚಿತ್ರಗಳ ಹಾಡುಗಳು ಅವರನ್ನು ದೇಶದ ಅಗ್ರಗಣ್ಯ ಗಾಯಕರನ್ನಾಗಿ ರೂಪಿಸಿದ್ವು. ರಫಿ ಅವರ ವಿಶೇಷತೆ ಎಂದರೆ ಯಾವುದೇ ರೀತಿಯ ಹಾಡನ್ನು ಅದ್ಭುತವಾಗಿ ಹಾಡುವ ಸಾಮರ್ಥ್ಯವಿತ್ತು. ಪ್ರೇಮ ಗೀತೆಗಳು, ಭಕ್ತಿಗೀತೆಗಳು, ದೇಶಭಕ್ತಿ ಗೀತೆಗಳು, ಹಾಸ್ಯ ಗೀತೆಗಳು ಮತ್ತು ಶಾಸ್ತ್ರೀಯ ಸಂಗೀತ ಆಧಾರಿತ ಹಾಡುಗಳು ಎಲ್ಲವೂ ಅವರ ಕಂಠದಲ್ಲಿ ಹೊಸ ಜೀವ ಪಡೆದವು. ಅವರು ಹಾಡಿದ ಅನೇಕ ಹಾಡುಗಳು ಇಂದಿಗೂ ಜನಪ್ರಿಯವಾಗಿವೆ. ರಫಿ ಕೇವಲ ಪ್ರತಿಭಾವಂತ ಗಾಯಕರಷ್ಟೇ ಅಲ್ಲ, ಅತ್ಯಂತ ವಿನಯಶೀಲ ವ್ಯಕ್ತಿಯೂ ಆಗಿದ್ರು. ಅವರು ಸದಾ ಸರಳ ಜೀವನ ನಡೆಸ್ತಾ ಇದ್ರು. ಆರ್ಥಿಕ ಸಂಕಷ್ಟದಲ್ಲಿದ್ದ ಸಂಗೀತಗಾರರು ಮತ್ತು ಕಲಾವಿದರಿಗೆ ಗುಪ್ತವಾಗಿ ಸಹಾಯ ಮಾಡ್ತಾ ಇದ್ರು. ಅನೇಕ ಬಾರಿ ಸಂಭಾವನೆ ಪಡೆಯದೆ ಹಾಡುಗಳನ್ನ ಹಾಡಿದ ಉದಾಹರಣೆಗಳು ಇವೆ. ಅವರ ವೈಯಕ್ತಿಕ ಜೀವನವು ಸುಂದರವಾಗಿತ್ತು. ಅವರು ಬೇಗಂ ಬಿಲ್ಕಿಸ್ ಅವರನ್ನ ವಿವಾಹವಾಗಿದ್ರು. ಕುಟುಂಬದ ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ದ ರಫಿ ಎಷ್ಟೇ ಬ್ಯುಸಿಯಾಗಿದ್ರು ಕುಟುಂಬದೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸ್ತಾ ಇದ್ರು. 1960ರ ದಶಕದಲ್ಲಿ ಅವರು ಭಾರತೀಯ ಚಿತ್ರರಂಗದ ಅತ್ಯಂತ ಬೇಡಿಕೆಯ ಗಾಯಕರಾಗಿದ್ರು. ಆ ಕಾಲದ ಬಹುತೇಕ ಎಲ್ಲಾ ಪ್ರಮುಖ ನಟರಿಗೆ ಅವರೇ ಧ್ವನಿಯಾಗಿದ್ರು. ದಿಲೀಪ್ ಕುಮಾರ್, ದೇವಾನಂದ್, ರಾಜೇಂದ್ರ ಕುಮಾರ್, ಶಮಿ ಕಪೂರ್, ರಾಜೇಶ್ ಖನ್ನಾ ಅವರ ಚಿತ್ರಗಳಲ್ಲಿ ರಫಿ ಅವರ ಧ್ವನಿ ಪ್ರಮುಖ ಆಕರ್ಷಣೆಯಾಗಿತ್ತು. 1970ರ ದಶಕದ ಆರಂಭದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಬದಲಾವಣೆಗಳು ಸಂಭವಿಸಿದ್ವು. ಹೊಸ ಗಾಯಕರ ಆಗಮನದಿಂದ ಸ್ಪರ್ಧೆ ಹೆಚ್ಚಾಯಿತು. ಆದರೂ ರಫಿ ತಮ್ಮ ಸ್ಥಾನವನ್ನ ಉಳಿಸಿಕೊಂಡರು. ವಿಶೇಷವಾಗಿ ಹಮ್ ಕಿಸಿಸೆ ಕಮ್ ನಹಿ ಚಿತ್ರದ ಕ್ಯಾ ಹುವಾ ತೇರಾ ವಾದಾ ಹಾಡಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅಪಾರ ಮೆಚ್ಚುಗೆ ದೊರೆಯಿತು. ರಫಿ ತಮ್ಮ ವೃತ್ತಿ ಜೀವನದಲ್ಲಿ ಸಾವಿರಾರು ಹಾಡುಗಳನ್ನ ಹಾಡಿದ್ದಾರೆ. ಹಿಂದಿ ಮಾತ್ರವಲ್ಲದೆ ಪಂಜಾಬಿ, ಮರಾಠಿ, ಗುಜರಾತಿ, ಬೆಂಗಾಲಿ, ತೆಲುಗು, ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ತಮ್ಮ ಕಂಠದ ಮಾಧುರ್ಯ ಹರಿಸಿದ್ದಾರೆ. ಅವರ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಸಂದಿವೆ. ಅವರು ಹಲವಾರು ಬಾರಿ ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. 1967ರಲ್ಲಿ ಭಾರತ ಸರ್ಕಾರವು ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತ್ತು. 1970ರ ದಶಕದ ಆರಂಭದಲ್ಲಿ ಕಿಶೋರ್ ಕುಮಾರ್ ಅವರ ಜನಪ್ರಿಯತೆ ಹೆಚ್ಚಾಗ್ತಾ ಇದ್ದಂತೆ ರಫಿ ಅವರಿಗೆ ಹಾಡುವ ಅವಕಾಶಗಳು ಕಡಿಮೆಯಾದವು. ಅನೇಕರು ರಫಿಯ ಯುಗ ಮುಗಿದಿದೆ ಎಂದು ಭಾವಿಸಿದ್ರು. ಆದರೆ ಮತ್ತೆ ಅದ್ಭುತವಾಗಿ ಪುನರಾಗಮನ ಮಾಡಿ ತಮ್ಮ ಪ್ರತಿಭೆಯನ್ನ ಸಾಬೀತುಪಡಿಸಿದ್ರು. ರಫಿ ಮತ್ತು ಲತಾ ಮಂಗೇಶ್ಕರ್ ಅವರ ನಡುವೆ ಹಾಡುಗಳ ರಾಯಲ್ಟಿ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು. ಕೆಲವು ವರ್ಷಗಳ ಕಾಲ ಇಬ್ಬರು ಒಟ್ಟಿಗೆ ಹಾಡಲಿಲ್ಲ. ಸಂಗೀತ ಲೋಕದಲ್ಲಿ ಇದು ದೊಡ್ಡ ಚರ್ಚೆಗೂ ಕಾರಣವಾಗಿತ್ತು. ನಂತರ ಅವರ ನಡುವಿನ ಭಿನ್ನಾಭಿಪ್ರಾಯ ದೂರವಾಯಿತು. ವಿಧಿಯ ಕರೆಗೆ ಇಲ್ಲ ಅಂತ ಅನ್ನೋಕ್ಕಾಗಲ್ಲ. ಇಂಥ ಅಪ್ರತಿಮ ಗಾಯಕ 1980ರ ಜುಲೈ 31ರಂದು ಹೃದಯಾಘಾತದಿಂದ ನಿಧನರಾದರು. ಆಗ ಅವರಿಗೆ ಕೇವಲ 55 ವರ್ಷ ವಯಸ್ಸಾಗಿತ್ತು. ಅವರ ನಿಧನದ ಸುದ್ದಿ ದೇಶದಾದ್ಯಂತ ಸಂಗೀತ ಪ್ರೇಮಿಗಳನ್ನ ದುಃಖದಲ್ಲಿ ಮುಳುಗಿಸಿತ್ತು. ಮುಂಬೈನಲ್ಲಿ ನಡೆದ ಅಂತಿಮ ಯಾತ್ರೆಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದ್ರು. ಇದು ಅವರ ಜನಪ್ರಿಯತೆಗೆ ಸಾಕ್ಷಿಯಾಯಿತು. ಇಂದು ಅವರ ನಿಧನಕ್ಕೆ ಹಲವು ದಶಕಗಳು ಕಳೆದಿದ್ದರೂ ಮೊಹಮ್ಮದ್ ರಫಿಯವರ ಹಾಡುಗಳು ಇನ್ನೂ ಹೊಸತನದಿಂದ ಕೇಳಿಸುತ್ತವೆ. ಸಂಗೀತದ ಮೇಲಿನ ಪ್ರೀತಿ, ವಿನಯಶೀಲತೆ, ಮಾನವೀಯತೆ ಮತ್ತು ಅಪ್ರತಿಮ ಪ್ರತಿಭೆಯಿಂದ ಅವರು ಭಾರತೀಯ ಸಂಗೀತದ ಶಾಶ್ವತ ದಂತಕಥೆಯಾಗಿ ಉಳಿದಿದ್ದಾರೆ. ಮೊಹಮ್ಮದ್ ರಫಿ ಎಂಬ ಹೆಸರು ಕೇವಲ ಒಬ್ಬ ಗಾಯಕನ ಹೆಸರಲ್ಲ, ಅದು ಭಾರತೀಯ ಸಂಗೀತದ ಸುವರ್ಣಯುಗದ ಸಂಕೇತ. ಅವರ ಕಂಠದ ಮಾಧುರ್ಯ ಮುಂದಿನ ಅನೇಕ ಪೀಳಿಗೆಗಳಿಗೂ ಪ್ರೇರಣೆ ಆಗುತ್ತಲೇ ಇರುತ್ತದೆ. ಇವಿಷ್ಟು ಮೊಹಮ್ಮದ್ ರಫಿಯವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.